2002 ಮೇ 15ರಂದು ಹಾಸನ ಜಿಲ್ಲೆ ಹೊಳೆನರಸೀಪುರದ ಎಸ್.ಎನ್. ಅನುಪಮ ಅವರನ್ನು ಇಷ್ಟಪಟ್ಟು ವಿವಾಹವಾದರು. ಕುಮಾರ್ ಬೇಂದ್ರೆ ಅವರ ವ್ಯಕ್ತಿತ್ವ ಮತ್ತು ಅಭಿರುಚಿಗಳನ್ನು ಅರ್ಥ ಮಾಡಿಕೊಂಡಿದ್ದ ಅನುಪಮ ಅವರ ಮಹತ್ವಾಕಾಂಕ್ಷೆಗಳನ್ನು ಗೌರವಿಸಿ ಪ್ರೋತ್ಸಾಹಿಸಿದರು. ಸಾಹಿತ್ಯದ ಒಡನಾಟ ಮತ್ತು ಅನುಪಮ ಅವರ ಸಾಂಗತ್ಯ ಅವರ ಬದುಕಿನಲ್ಲಿ ನವೋಲ್ಲಾಸ ತಂದಿತು. ಕುಮಾರ್ ಬೇಂದ್ರೆ ರಚಿಸುತ್ತಿದ್ದ ಕವನ ಮತ್ತು ಕಥೆಗಳಿಗೆ ಅನುಪಮ ಅವರೇ ಮೊದಲ ಓದುಗರಾದರು. ಈ ಹೊತ್ತಿಗೆ ಹಲವು ಬರಹಗಳು ನಾಡಿನ ಪ್ರಸಿದ್ಧ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳಲ್ಲಿ ಪ್ರಕಟವಾದವು. ಇದರಿಂದಾಗಿ ಅನೇಕ ಕವಿಗೋಷ್ಠಿಗಳಲ್ಲಿ ಕವನ ವಾಚಿಸಲು ಅವಕಾಶ ದೊರೆಯಿತು. 2002 ನವೆಂಬರ್ 1ರಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯೋಜಿಸಿದ್ದ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಕವಿತೆ ಪ್ರಸ್ತುತಪಡಿಸುವ ಅವಕಾಶ ಅರಸಿ ಬಂದಿತು. ಈ ಸಮಾರಂಭದಲ್ಲಿ ಮಹಾಪೌರರಾದ ಅನಿಲ್ ಕುಮಾರ್ ಪಾಟೀಲ್ ಅವರು ಕುಮಾರ್ ಬೇಂದ್ರೆ ಅವರಿಗೆ ಶ್ರೇಷ್ಠ ಕಾವ್ಯ ಪ್ರಶಸ್ತಿ ಪ್ರದಾನ ಮಾಡಿ ಆತ್ಮೀಯವಾಗಿ ಸನ್ಮಾನಿಸಿದರು. ಇದ್ರ ಜೊತೆನೆ ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಆಗಿ ಬರ್ತಿದ್ದಂಥ ಆತ್ಮಕಥೆಗಳು ಅವನ್ನ ಓದ್ತಾ ಇದ್ದೆ. ಅದರಲ್ಲಿ ನೆನಪಿಸ್ಕೊಳ್ಳೇಬೇಕಾದಂಥ ಒಂದು ಪುಸ್ತಕ ಅಂತಂದರೆ ಅಕ್ರಮ ಸಂತಾನ ಅನ್ನುವಂಥದ್ದು. ಶರಣಕುಮಾರ್ ಲಿಂಬಾಳೆ ಅನ್ನುವಂಥ ಲೇಖಕರು ಬರೆದಂಥ ಆತ್ಮಕಥೆ ಅಕ್ರಮ ಸಂತಾನ ಅನ್ನುವಂಥದ್ದು. ಅದು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿತ್ತು. ಹೀಗೆ ನಾನು ಓದ್ತಾ ಒಂದು ಕನ್ನಡ ಸಾಹಿತ್ಯದ ಒಂದು ಪರಂಪರೆ, ಆಯಾ ಕಾಲಘಟ್ಟದ ಸಂವೇದನೆಗಳು ಮತ್ತು ಕಥಾ ಸಾಹಿತ್ಯಕ್ಕಿರುವಂಥ ಒಂದು ಮೌಲ್ಯ, ಇದನ್ನೆಲ್ಲ ತಿಳ್ಕೊಳ್ತಾ ಹೋದೆ. ನನಗೆ ಹೋಗ್ತಾ ಒಂದು ಕಥಾ ಸಾಹಿತ್ಯದಲ್ಲಿ ಕೃಷಿ ಮಾಡಬೇಕು ಅನ್ನುವಂಥ ಬಯಕೆ ಶುರುವಾಯಿತು. ಹಾಗೆ ಕತೆ ಬರೆಯೋಕ್ಕೆ ಶುರು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕಥನ ಕುಮಾರ್ ಬೇಂದ್ರೆಯವರ ಪ್ರಿಯವಾದ ಸಾಹಿತ್ಯ ಪ್ರಕಾರವಾಯಿತು. ಈ ದಾರಿಯಲ್ಲಿ ಕ್ರಮಿಸಿದ ಅವರು 2003ರ ಆರಂಭದಲ್ಲಿ ರೊಟ್ಟಿ ಮತ್ತು ಕಲೆ ಹಾಗೂ ಮಾದಪ್ಪನ ಸಾವು ಎಂಬ 2 ಸಣ್ಣ ಕಥೆಗಳನ್ನು ರಚಿಸಿದರು. ಈ ಸಂದರ್ಭದಲ್ಲಿ ನಾಡಿನ ಹೆಸರಾಂತ ದೈನಿಕ ಪತ್ರಿಕೆ ಸಂಯುಕ್ತ ಕರ್ನಾಟಕವು ಸಾಪ್ತಾಹಿಕ ಪುರವಣಿಗಾಗಿ ನಡೆಸುತ್ತಿದ್ದ ತಿಂಗಳ ಕಥಾ ಸ್ಪರ್ಧೆಯಲ್ಲಿ ಮಾದಪ್ಪನ ಸಾವು ಕತೆ ಬಹುಮಾನಕ್ಕೆ ಆಯ್ಕೆಯಾಯಿತು. ಕಾಕತಾಳೀಯವೆಂಬಂತೆ ಇದೇ ಸ್ಪರ್ಧೆಯಲ್ಲಿ ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆಯವರ ಕತೆಗಾರನ ಸಾವು ಕತೆ ಕೂಡ ಬಹುಮಾನಕ್ಕೆ ಆಯ್ಕೆಯಾಗಿತ್ತು. ಈ ಸಂತಸವನ್ನು ಇಬ್ಬರು ಹಂಚಿಕೊಂಡು ಅಗಸನಕಟ್ಟೆಯವರು ಕುಮಾರ್ ಬೇಂದ್ರೆ ಅವರ ಮೊದಲ ಯಶಸ್ಸು ಕಂಡು ಹಾರೈಸಿದರು. 2023ರ ಫೆಬ್ರವರಿ 16ರಂದು ಸಾಪ್ತಾಹಿಕ ಸೌರಭದಲ್ಲಿ ಮಾದಪ್ಪನ ಸಾವು ಕತೆ ಪ್ರಕಟವಾಗಿ ಅಪಾರ ಜನಮೆಚ್ಚುಗೆ ಪಡೆಯಿತು. ಇದರಂತೆ 2004ರ ಜೂನ್ನಲ್ಲಿ ತುಷಾರ ಮಾಸಪತ್ರಿಕೆ ಆಯೋಜಿಸಿದ್ದ ಮೊದಲ ಕಥಾ ವಿಶೇಷ ಸಂಚಿಕೆಯಲ್ಲಿ ರೊಟ್ಟಿ ಮತ್ತು ಕಲೆ ಕತೆ ಪ್ರಕಟವಾಯಿತು. ಹೀಗೆ ಕತೆಗಾರರಾಗಿ ನಾಡಿಗೆ ಪರಿಚಿತರಾದ ಕುಮಾರ್ ಬೇಂದ್ರೆಯವರಿಗೆ ಪತ್ರಿಕೆಗಳಲ್ಲಿ ಪ್ರಕಟವಾದ ತಮ್ಮ ಕತೆಗಳನ್ನು ನೋಡುವುದೇ ಒಂದು ಸಂಭ್ರಮ ಹುಟ್ಟಿಸುತ್ತಿತ್ತು. ಇದರ ನಂತರದ ದಿನಗಳಲ್ಲಿ ಅವರು ರಚಿಸಿದ ಅನೇಕ ಕತೆ ಕವಿತೆಗಳು ಸಾಲು ಸಾಲಾಗಿ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಪ್ರಕಟಗೊಂಡವು. ಅಲ್ಲದೆ ಸುಮಾರು 2001ನೇ ಇಸ್ವಿಯಿಂದ ಅದಾಗಲೇ ಹುಬ್ಬಳ್ಳಿಯಲ್ಲಿ ಅಸ್ತಿತ್ವದಲ್ಲಿದ್ದ ಅನ್ವೇಷಣಾ ಸಾಹಿತ್ಯ ವೇದಿಕೆಯ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರಿಂದ ಸ್ಥಳೀಯ ಲೇಖಕರಲ್ಲದೆ ಹೊರಗಿನಿಂದ ಅತಿಥಿಗಳಾಗಿ ಆಗಮಿಸುತ್ತಿದ್ದ ಹಿರಿಯ ಸಾಹಿತಿಗಳ ಪರಿಚಯವೂ ಆಗುತ್ತಿತ್ತು. 2004ರಲ್ಲಿ ಕುಮಾರ್ ಬೇಂದ್ರೆಯವರು ನಡೆಸುತ್ತಿದ್ದ ಸ್ವಂತ ಉದ್ಯೋಗ ಆರ್ಥಿಕ ನಷ್ಟಕ್ಕೊಳಗಾಗಿ ಸಂಕಷ್ಟ ಎದುರಾಯಿತು. ಇದರಿಂದ ಜೀವನ ನಿರ್ವಹಣೆ ಕಷ್ಟವಾಗಿ ಬದುಕು ದುಸ್ತರವಾಯಿತು. ವಿವಾಹದ ನಂತರ ಜವಾಬ್ದಾರಿಗಳು ಹೆಗಲೇರಿರುವಾಗ ಇದ್ದ ಆದಾಯದ ಮೂಲವೂ ಇಲ್ಲದಾಗಿ ಬದುಕು ಕಠಿಣವಾದ ಪಾಠ ಕಲಿಸಿತು. ಈ ಅನುಭವಗಳು ಅನೇಕ ಕತೆ ಕವಿತೆಗಳ ರಚನೆಗೂ ಪ್ರೇರಣೆಯಾಯಿತು. ಹೀಗೆ 2005ರವರೆಗೆ ರಚಿಸಿ ಪ್ರಕಟಿಸಿದ್ದ ಅನೇಕ ಕತೆ ಕವಿತೆಗಳನ್ನು ಸಂಕಲಿಸಿ
ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕೆಂಬ ಆಕಾಂಕ್ಷೆ ಹುಟ್ಟಿತು. ಅಲ್ಲದೆ ಮಾದಪ್ಪನ ಸಾವು ಕಥಾಸಂಕಲನಕ್ಕೆ ಆ ಕಾಲದಲ್ಲೇ ನಾಡಿನ ಪ್ರಸಿದ್ಧ ಕಥೆಗಾರರಾದ ವೀರಭದ್ರಪ್ಪ ಅವರು ಮುನ್ನುಡಿ ಬರೆದು ಹಾರೈಸಿದರು. ಪ್ರಕಟಣೆಯ ಪ್ರಯತ್ನ ಫಲಿಸಿದ ಪರಿಣಾಮವಾಗಿ 2005ರಲ್ಲಿ ಮಾದಪ್ಪನ ಸಾವು ಕಥಾಸಂಕಲನ ಮತ್ತು ಕಾಲಯಾನ ಕವನ ಸಂಕಲನಗಳು ಪ್ರಕಟಗೊಂಡವು. ಈ ಕೃತಿಗಳನ್ನು ಹುಬ್ಬಳ್ಳಿಯ ಅನ್ವೇಷಣಾ ಸಾಹಿತ್ಯ ವೇದಿಕೆಯ ಆಶ್ರಯದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಿರಿಯ ಕವಿ ವಿಷ್ಣು ನಾಯ್ಕ್ ಅವರು ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಾಲಯಾನ ಕೃತಿಯನ್ನು ಡಾಕ್ಟರ್ ಪ್ರಹ್ಲಾದ್ ಅಗಸನಕಟ್ಟೆ ಹಾಗೂ ಮಾದಪ್ಪನ ಸಾವು ಕೃತಿಯನ್ನು ಸುನಂದ ಕಣಮೆ ಅವರು ಪರಿಚಯಿಸಿ ಮಾತನಾಡಿದರು. ಅನ್ವೇಷಣಾ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರಾದ MG ಹಿರೇಮಠ್ ಹಾಗೂ CM ಮುನಿಸ್ವಾಮಿ, ಮಹಂತಪ್ಪ ನಂದೂರ್ ಅವರು ಉಪಸ್ಥಿತರಿದ್ದರು. 2005ರ ಮಾರ್ಚ್ 5ರಂದು ಕುಮಾರ್ ಬೇಂದ್ರೆಯವರ ಹಿರಿಯ ಪುತ್ರ ಚೇತನನ ಜನನವಾಯಿತು. ಈ ಹೊಸ ಜೀವದ ಆಗಮನ ಅವರ ಬದುಕಿನಲ್ಲಿ ಹೊಸ ಆನಂದವನ್ನು ತಂದಿತಾದರೂ ಹೆರಿಗೆಯಾದ ಬಳಿಕ ಆಸ್ಪತ್ರೆಯ ವೆಚ್ಚಕ್ಕಾಗಿ ಸಾಲ ಮಾಡಬೇಕಾಗಿತ್ತು. ತಮ್ಮ ಬಳಿಯಿದ್ದ ಚಿನ್ನದ ವಸ್ತುವನ್ನು ಅಡವಿಟ್ಟು 10,000 ರೂಪಾಯಿ ಸಾಲ ತಂದು ಆಸ್ಪತ್ರೆಗೆ ಕಟ್ಟಿದರು. ಮಗು ಮನೆಗೆ ಬಂದು ಬೆಳಕು ತಂದ ಮೇಲೆ ಈ ಸಾಲದ ಹೊರೆಯನ್ನು ಬಾಧಿಸಲಿಲ್ಲ. ದಾಂಪತ್ಯದ ಒಂದು ಪಲ್ಲಟದ ಆ ಕಾಲ ಅವರಲ್ಲಿ ಹೊಸ ಭಾವಜಗತ್ತನ್ನು ಸೃಷ್ಟಿಸಿತು. ಹೀಗೆಯೇ 5 ತಿಂಗಳುಗಳು ಕಳೆದವು. 4 ಸಹೋದರರು, ತಂದೆ ತಾಯಿಯೊಂದಿಗೆ ಅವಿಭಕ್ತವಾಗಿ ಜೀವನ ನಡೆಸುತ್ತಿದ್ದ ಕುಟುಂಬ ಅವರದು. ಜೀವನ ನಿರ್ವಹಣೆಗೆ ಕೈ ಜೋಡಿಸಬೇಕಾದದ್ದು ಅನಿವಾರ್ಯವಾಗಿದ್ದರೂ ಆಗ ಉದ್ಯೋಗದ ದಾರಿ ಸಿಗದೆ ಕುಮಾರ್ ಬೇಂದ್ರೆ ಅಸಹಾಯಕರಾಗಿದ್ದರು. ಮಗುವಿಗೆ 6 ತಿಂಗಳು ತುಂಬುತ್ತಿತ್ತು. ಹೀಗೆ ಮುಂದುವರಿದರೆ 3 ಹೊಟ್ಟೆಗಳನ್ನು ತುಂಬಿಸಿಕೊಳ್ಳುವುದು ಇನ್ನೂ ಜಟಿಲವಾಗುತ್ತದೆ ಎಂಬುದನ್ನು ಅರಿತ ಅವರು ಉದ್ಯೋಗ ಅರಸಿ ಬೆಂಗಳೂರಿಗೆ ವಲಸೆ ಹೋಗುವ ನಿರ್ಧಾರ ಕೈಗೊಂಡರು. ನಿರ್ಧಾರದಂತೆ 2005ರ ಅಂತ್ಯದ ವೇಳೆಗೆ ಪತ್ನಿ ಮತ್ತು 6 ತಿಂಗಳ ಮಗುವಿನೊಂದಿಗೆ ಬೆಂಗಳೂರಿಗೆ ಬಂದರು. ಪರಿಚಿತರ ಮನೆಯಲ್ಲಿ 15 ದಿನಗಳ ಕಾಲ ವಾಸ್ತವ್ಯ ಮಾಡಿ ಡಿಜಿಟಲ್ ಮುದ್ರಣ ಸಂಸ್ಥೆಯಲ್ಲಿ ಉದ್ಯೋಗ ಕಂಡುಕೊಂಡರು. ಬಳಿಕ ಬಾಡಿಗೆ ಮನೆಯಲ್ಲಿ ವಾಸ್ತವ್ಯವಾಯಿತು. ಬೆಂಗಳೂರು ಮಹಾನಗರದ ಪರಿಸರ, ಭಾಷೆ ಮತ್ತು ಒತ್ತಡದ ಜೀವನ ಶೈಲಿ ಆರಂಭದಲ್ಲಿ ಸಹ್ಯವೆನಿಸಿತ್ತು. ಕಾರಣ ತಿಂಗಳಿಗೆ ಸರಿಯಾಗಿ ಸಂಬಳ ಕೈ ಸೇರುತ್ತಾ ಅಗತ್ಯಗಳು ಕೈಗೆಟುಕಲಾರಂಭಿಸಿದವು. ಆದರೆ ಕ್ರಮೇಣ ಈ ಕೆಲಸ ಯಾಂತ್ರಿಕವೆನಿಸತೊಡಗಿತು. ದಿನವಿಡೀ ಕಂಪ್ಯೂಟರ್ ಮುಂದೆ ಕುಳಿತು ಯಾರದೋ ಅಗತ್ಯಕ್ಕಾಗಿ ಅವರು ಹೇಳಿದಂತೆ ಕಾರ್ಯನಿರ್ವಹಿಸುವುದು ಒಂದು ಬಗೆಯ ಯಾತನೆಯಾಗಿ ಪರಿಣಮಿಸಿತು. ಸುಮಾರು 8 ತಿಂಗಳುಗಳು ಕಳೆದ ಮೇಲೆ ಆ ವೃತ್ತಿಯನ್ನೇ ಬದಲಿಸುವ ನಿರ್ಧಾರ ತೆಗೆದುಕೊಂಡರು. ಬರವಣಿಗೆ ಆಗ ಪ್ರಿಯವಾದ ಕೆಲಸವಾಗಿದ್ದರಿಂದ ಯಾವುದಾದರೂ ಪತ್ರಿಕೆಯ ಕಚೇರಿಯಲ್ಲಿ ಕೆಲಸ ಮಾಡಬೇಕೆಂಬ ವಿಚಾರ ಬಂದಿತು. P. ಲಂಕೇಶ್ ಅವರ ವಿಚಾರಧಾರೆಗಳನ್ನು ತಿಳಿದಿದ್ದ ಕುಮಾರ್ ಬೇಂದ್ರೆ ಅವರ ಹಿರಿಯ ಪುತ್ರಿ ಗೌರಿ ಅವರು ಅದೇ ಆಗ ಆರಂಭಿಸಿದ್ದ ಗೌರಿ ಲಂಕೇಶ್ ಪತ್ರಿಕೆ ಬಗ್ಗೆ ಆಸಕ್ತಿ ತೋರಿದರು. ಉದ್ಯೋಗ ಒದಗಿಸುವ ಕುರಿತು ಗೌರಿ ಅವರಿಗೆ ನೇರವಾಗಿ ಪತ್ರ ಬರೆದರು. ಒಂದೇ ಪತ್ರಕ್ಕೆ ಅವರ ಪ್ರಯತ್ನ ಫಲಿಸಿತು. ಬೆಂಗಳೂರಿನಲ್ಲೇ ಇದ್ದ ಕುಮಾರ್ ಬೇಂದ್ರೆ ಅವರನ್ನು ಗೌರಿ ಅವರು ಕಚೇರಿಗೆ ಕರೆಸಿಕೊಂಡು ಚರ್ಚಿಸಿದರು. ಅವರ ಆಸಕ್ತಿಯನ್ನು ಗಮನಿಸಿ ಮಾರನೇ ದಿನದಿಂದಲೇ ಕೆಲಸಕ್ಕೆ ಹಾಜರಾಗಲು ತಿಳಿಸಿದರು. ಆರಂಭದಲ್ಲಿ ಪತ್ರಿಕೆಯ ಕಚೇರಿಯಲ್ಲಿ ಬರವಣಿಗೆಯ ಕಾರ್ಯ ಕುತೂಹಲಕಾರಿ ಅನಿಸಿತು. ಅದರಲ್ಲೂ ಗೌರಿ ಅವರ ವಿಚಾರಧಾರೆ ಬಗ್ಗೆಯೂ ತಿಳಿದಿದ್ದರಿಂದ ಅವರೊಂದಿಗೆ ಕೆಲಸ ಮಾಡುವುದೇ ಒಂದು ಹೆಮ್ಮೆ ಎನ್ನುವ ಭಾವನೆ ಇತ್ತು. ಆದರೆ ಈ ಕುತೂಹಲ ಬಹಳ ದಿನಗಳ ಕಾಲ ಉಳಿಯಲಿಲ್ಲ. ಕುಮಾರ್ ಬೇಂದ್ರೆ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಕಾಮಾಕ್ಷಿ ಪಾಳ್ಯದಲ್ಲಿ ಮನೆ ಮಾಡಿದ್ದರು. ಅಲ್ಲಿಂದ ಬಸವನಗುಡಿಯಲ್ಲಿರುವ ಪತ್ರಿಕೆ ಕಚೇರಿಗೆ ತಲುಪಲು 2 ಬಸ್ಗಳನ್ನು ಬದಲಾಯಿಸಿ ನಿತ್ಯ ಸಂಚರಿಸಬೇಕಿತ್ತು. ಇದರಿಂದ ನಿತ್ಯ ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆ ತಲುಪುವುದೇ ದೊಡ್ಡ ಸಾಹಸದ ಕಾರ್ಯವಾಯಿತು. ಅಲ್ಲದೆ ಟ್ಯಾಬ್ಲಾಯ್ಡ್ ಪತ್ರಿಕೆಯ ಕಾರ್ಯಶೈಲಿ, ಪ್ರಯೋಗಿಸುವ ಒರಟು ಭಾಷೆ ಅವರಿಗೆ ಸರಿಬರಲಿಲ್ಲ. ಇದರಿಂದ ತಮ್ಮ ಸಾಹಿತ್ಯಿಕ ಭಾಷೆಯ ರೂಢಿಯೇ ಕಳೆದು ಹೋಗಬಹುದೆಂಬ ಆತಂಕ ಸೃಷ್ಟಿಯಾಯಿತು. ಹಾಗಾಗಿ ಅನಿವಾರ್ಯವಾಗಿ 3 ತಿಂಗಳಲ್ಲಿ ನಿರ್ಧಾರ ಬದಲಿಸಿ ಅವಕಾಶ ಒದಗಿಸಿದ ಗೌರಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಆ ಕೆಲಸ ತೊರೆದು ಬಂದರು. ಹೀಗೆಯೇ ಊರು ತೊರೆದು ಬಂದು 1 ವರ್ಷ ಕಳೆಯಿತು. ಕಾಲ ಕಳೆದಂತೆ ಹುಟ್ಟಿ ಬೆಳೆದ ಊರು, ಪರಿಸರವನ್ನು ತೊರೆದು ದೂರ ಬಂದಿರುವ ನೋವು, ಮಹಾನಗರದ ಯಾಂತ್ರಿಕ ಬದುಕಿನಿಂದ ಸೃಷ್ಟಿಯಾದ ಖಾಲಿತನ ಒಮ್ಮೊಮ್ಮೆ ಖಿನ್ನತೆಯನ್ನು ಸೃಷ್ಟಿಸುತ್ತಿತ್ತು. ಹೊಟ್ಟೆ ತುಂಬಿತೆಂಬ ತೃಪ್ತಿಯೊಂದನ್ನು ಬಿಟ್ಟರೆ ದಿನ ಬೆಳಗಾದರೆ
ಕೆಲಸದ ಸ್ಥಳಕ್ಕೆ ಓಡುವುದು, ಸಂಜೆಯಾದರೆ ಮನೆ ತಲುಪಲು ಮಾಡುವ ಸಾಹಸವೇ ಬದುಕಿನ ಉದ್ದೇಶವೆಂಬಂತೆ ಭಾಸವಾಗಲಾರಂಭಿಸಿತು. ಈ ಕಾಲದ ಖಾಲಿತನ, ಸ್ವಾತಂತ್ರ್ಯ ಕಳೆದುಕೊಂಡ ರೀತಿಯ ಅನುಭವ ಅನೇಕ ಕಥೆಗಳನ್ನು ಬರೆಯಲು ಅವರಿಗೆ ವಸ್ತುವಾದವು. ಇದರೊಂದಿಗೆ ಹುಟ್ಟಿದೂರಲ್ಲೇ ಏನಾದರೂ ನೆಲೆ ಕಂಡುಕೊಳ್ಳಬೇಕೆಂಬ ಯೋಚನೆಯು ಗಾಢವಾಗತೊಡಗಿತು. ಇನ್ನು ಬೆಂಗಳೂರಿನ ಸಹವಾಸ ಸಾಕು ಅನ್ನಿಸಿದಾಗ 2004ರ ಅಂತ್ಯದ ವೇಳೆಗೆ ಗಂಟು ಮೂಟೆ ಕಟ್ಟಿಕೊಂಡು ಹುಬ್ಬಳ್ಳಿಗೆ ಹಿಂದಿರುಗಿದರು. ಬೆಂಗಳೂರಿನಲ್ಲಿ ದುಡಿದು ಆಸ್ಪತ್ರೆ ವೆಚ್ಚಕ್ಕಾಗಿ ಮಾಡಿದ ಸಾಲ ತೀರಿಸಿ, ಖರ್ಚು ವೆಚ್ಚಗಳನ್ನು ನೀಗಿಸಿ ಉಳಿಸಿಕೊಂಡಿದ್ದ ಒಂದಿಷ್ಟು ಹಣ ಕೈಯಲ್ಲಿತ್ತು. ಅದೇ ಹಣದಲ್ಲಿ ಕೆಲವು ತಿಂಗಳುಗಳು ಕಳೆದವು. ಈ ಕಾಲದಲ್ಲಿ ಬಹುವಾಗಿ ಕಾಡಿದ್ದ ಜೋಗತಿ ಸಂಪ್ರದಾಯದ ವಿಷಯವಾಗಿ ಕಾದಂಬರಿ ಬರೆಯಲು ಆರಂಭಿಸಿದರು. ಸಂಸಾರಿಕ ಜವಾಬ್ದಾರಿಗಳನ್ನು ಬದಿಗಿಟ್ಟು ದಿನಪೂರ್ತಿ ಬರವಣಿಗೆಯಲ್ಲಿ ಮುಳುಗುವುದನ್ನು ಕಂಡು ಅವರ ತಂದೆ ಕೂಡ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದರು. ಮದುವೆ ಮಕ್ಕಳಾಗಿ ಸಂಸಾರವಿರುವಾಗ ಆದಾಯವಿಲ್ಲದೆ ದಿನ ಕಳೆಯುತ್ತಿದ್ದರೆ ಬದುಕು ಕಷ್ಟವಾಗುತ್ತದೆ ಎಂದು ಬುದ್ಧಿವಾದ ಹೇಳುತ್ತಿದ್ದರು. ಅವಿಭಕ್ತ ಕುಟುಂಬವಾಗಿದ್ದರಿಂದ ಅವರು ಹಾಗೆ ಹೇಳುವ ಅನಿವಾರ್ಯವೂ ಇತ್ತು. ಅಂತಹ ಮಾತುಗಳಿಂದ ಕೆಲವೊಮ್ಮೆ ಅವರಿಗೆ ಖಿನ್ನತೆ ಆವರಿಸುತ್ತಿತ್ತು. ಆದರೆ ಬರವಣಿಗೆಯ ಹಂಬಲ ಮಾತ್ರ ತಗ್ಗಲಿಲ್ಲ. ಹೀಗೆ 3 ತಿಂಗಳಲ್ಲಿ ಜೋಗವ್ವ ಕಾದಂಬರಿಯ ಅಂತಿಮ ಪ್ರತಿ ಸಿದ್ಧವಾಯಿತು. ಕಾದಂಬರಿ ಬರೆದಿರುವ ವಿಚಾರವನ್ನು ಹಿರಿಯ ಕವಿಗಳಾದ ಜಗದೀಶ್ ಮಂಗಳೂರ್ಮಠ್ ಅವರಿಗೆ ತಿಳಿಸಿದಾಗ ಅವರು ಆಪ್ತ ಸಾಹಿತಿ ಮಿತ್ರರಿಗೆಲ್ಲ ಈ ವಿಷಯ ತಿಳಿಸಿ ಒಂದು ದಿನ ತಮ್ಮ ಮನೆಯಲ್ಲಿ ಈ ಕಾದಂಬರಿಯ ಓದು ಮತ್ತು ಚರ್ಚೆಯನ್ನು ಆಯೋಜಿಸಿದರು. ಆ ದಿನ ಈ ಕಾದಂಬರಿಯ ವಸ್ತು, ವಿಷಯ, ನಿರೂಪಣೆ ಮತ್ತು ಭಾಷಾ ಪ್ರಯೋಗದ ಕುರಿತು ಗಂಭೀರ ಚರ್ಚೆ ನಡೆಯಿತು. ಈ ಕೃತಿಯು ನೈಜ ಘಟನೆ ಆಧರಿಸಿ ಕಾದಂಬರಿ ಸ್ವರೂಪದಲ್ಲಿ ಅತ್ಯಂತ ಸಹಜವಾಗಿ ಚಿತ್ರಣಗೊಂಡಿದ್ದರಿಂದ ಕರಡು ಪ್ರತಿ ಓದಿದವರ ಮೆಚ್ಚುಗೆಗೆ ಪಾತ್ರವಾಯಿತು. ಕುಮಾರನ ಜೋಗವ್ವ ಕಾದಂಬರಿ ನಾವೆಲ್ಲ ಅಧ್ಯಯನ ಮಾಡಿ ಎಲ್ಲರೂ ಇಷ್ಟಪಟ್ಟಂತಹ ಕುಮಾರನ ಮೊದಲ ಕಾದಂಬರಿ. ದೇವದಾಸಿ ಪದ್ಧತಿಯ ನಿರ್ಮೂಲನೆ, ಆ ರೀತಿ ಒಂದು ಅವರ ಸಂಕಷ್ಟಗಳು, ಅವರ ಸಮಸ್ಯೆಗಳನ್ನು ತೆರೆದಿಡುವಂತಹ ತುಂಬ ಒಳ್ಳೆಯ ಸೂಕ್ಷ್ಮವಾದ ಬರವಣಿಗೆಯನ್ನು ಹೊಂದಿದಂಥ ಕಾದಂಬರಿ ಅದು. ಮತ್ತು ಬರವಣಿಗೆ ಒಂದು ಸಮಾಜಮುಖಿ ಧೋರಣೆಯ, ಸಮಾಜಮುಖಿ ಚಿಂತನೆಯ ಬರಹಗಳನ್ನು ನಾವು ಓದ್ತಾ ಬಂದಿದ್ದೇವೆ. ನಾನು ಬೆಂಗಳೂರಿನಿಂದ ವಾಪಸ್ ಆದಮೇಲೆ ಏನಾದರೂ ಮಾಡಬೇಕು ಅನ್ನುವಂಥ ತುಡಿತ ನನ್ನಲ್ಲಿ ಶುರುವಾಗಿತ್ತು. ಹಾಗಾಗಿ ನಾನು ಈಗಾಗಲೇ ಸಾಹಿತ್ಯದ ಹಿನ್ನೆಲೆಯನ್ನು ತಿಳ್ಕೊಂಡಿದ್ದರಿಂದ ಏನಾದರೂ ಮಾಡಿ ಕನ್ನಡದಲ್ಲಿ MA ಪದವಿಯನ್ನು ಓದಬೇಕು, ಕನ್ನಡ MAನ ಓದಬೇಕು, ಪದವಿಯನ್ನು ಪಡಿಬೇಕು ಅನ್ನುವಂಥ ಒಂದು ಹಂಬಲ ಶುರುವಾಗಿತ್ತು. ಆದರೆ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿಯಾಗಿರಲಿಲ್ಲ ಅಂದ್ರೇನು, ನಾನು ಏನೇ ನಿರ್ಧಾರ ತಗೊಂಡ್ರೂ ಕೂಡ ಅದಕ್ಕೆ ಒಂದು ಆರ್ಥಿಕ ಬಲ ಇರಲಿಲ್ಲ. ಕುಟುಂಬದಲ್ಲೂ ಇರಲಿಲ್ಲ, ನನ್ನಲ್ಲೂ ಇರಲಿಲ್ಲ. ಅದು ಬೇರೆ ಮಾತು. ಆದರೆ ನಾನು ಪ್ರಯತ್ನವನ್ನು ಬಿಡಲಿಲ್ಲ. ಈ ಕಾಲದಲ್ಲಿ ಓದಿದ ಸಾಹಿತ್ಯ ಕೃತಿಗಳು ತಮ್ಮ ಶಿಕ್ಷಣದ ಉನ್ನತೀಕರಣ ಮತ್ತು ಆ ಮೂಲಕ ಕನ್ನಡ ಉಪನ್ಯಾಸಕನಾಗಬೇಕೆಂಬ ಆಕಾಂಕ್ಷೆ ಹುಟ್ಟಿಸಿದವು. ಏನಾದರೂ ಮಾಡಲೇಬೇಕು ಎಂಬ ಛಲದ ಕಿಚ್ಚು ಎದೆಯಲ್ಲಿ ಸದಾ ಉರಿಯುತ್ತಿತ್ತು. ಅದೇ ವೇಳೆಗೆ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ಬಾಹ್ಯ ವಿದ್ಯಾರ್ಥಿಯಾಗಿ ಓದಿ MA ಸ್ನಾತಕೋತ್ತರ ಪದವಿ ಪಡೆಯಲು ಅವಕಾಶ ಒದಗಿಸಿದ್ದು ತಿಳಿಯಿತು. ಈ ವಿಷಯ ತಿಳಿದು ಸಂತಸಗೊಂಡ ಕುಮಾರ್ ಬೇಂದ್ರೆ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಶಿಕ್ಷಣಕ್ಕೆ ಪ್ರವೇಶ ಪಡೆಯಲು ನಿರ್ಧರಿಸಿದರು. ಒಂದಿನ ಮೈಸೂರು ವಿಶ್ವವಿದ್ಯಾಲಯದವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಪ್ರಕಟ ಮಾಡಿದರು. ಕನ್ನಡ MAನ ಬಾಹ್ಯ ವಿದ್ಯಾರ್ಥಿಯಾಗಿ ಕಲಿಯೋದಕ್ಕೆ ಅವಕಾಶ ಇದೆ ಅಂಥೇಳಿ. ಅದನ್ನು ನೋಡಿದಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು. ನಾನು ತಕ್ಷಣ ನಿರ್ಧಾರ ತಗೊಂಡೆ, ಅದು ಏನಾಗ್ತದೋ ಆಗಲಿ, ನಾನು ಒಟ್ಟಿನಲ್ಲಿ MAನ ಓದಲೇಬೇಕು ಅಂಥೇಳಿ. ಅದೇ ರೀತಿಯಾಗಿ ಅರ್ಜಿ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಇದ್ರ ಬದಲಾಗಿ ನಮ್ಮ ಕುಟುಂಬದವ್ರ ಜೊತೆ, ನಮ್ಮ ಪತ್ನಿ ಜೊತೆ ಮಾತಾಡಿದೆ. ಅವರು ಅದಕ್ಕೆ ಒಂದು ಪ್ರೋತ್ಸಾಹನ ನೀಡಿದರು. ಆದರೆ ಅದಕ್ಕೊಂದು ಆರ್ಥಿಕ ಬೆಂಬಲವನ್ನು ನೀಡುವಂಥ ಸ್ಥಿತಿಗತಿ ಯಾರಲ್ಲೂ ಇರಲಿಲ್ಲ.
ನನಗೆ ಆದರೆ ಇದ್ರ ನಂತರ ಗೊತ್ತಾಯಿತು, ವರ್ಷಕ್ಕೆ 3,500 ರೂಪಾಯಿ ಶುಲ್ಕನ ಕಟ್ಟಬೇಕಾಗಿತ್ತು. ಇನ್ನೇನಪ್ಪ ಆಯಿತು, ಎಲ್ಲ ನಾನು ಓದೋಕ್ಕೆ ಸಿದ್ಧವಾಗಿದ್ದೀನಿ, ಸಾಹಿತ್ಯದ ಒಂದು ಶಿಕ್ಷಣನ ಪಡಿತೀನಿ ಅನ್ನುವಂಥ ಒಂದು ಭರವಸೆಯಲ್ಲಿದ್ದಾಗ 3,500 ರೂಪಾಯಿ ಶುಲ್ಕನ ಕಟ್ಟಬೇಕು ಅನ್ನೋ ವಿಷಯ ತಿಳಿದಾಗ ನನಗೆ ಒಂದು ರೀತಿ ಒಂದು ಸಣ್ಣ ಆಘಾತ ಆದಂಗೆ ಆಯಿತು. ಯಾಕಂತಂದರೆ ಆ ಕಾಲಘಟ್ಟದಲ್ಲಿ 3,500 ರೂಪಾಯಿ ದೊಡ್ಡ ಮೊತ್ತನೇ. ಅಡ್ಮಿಷನ್ ಪ್ರಕ್ರಿಯೆನ ಎಲ್ಲ ಮುಗಿಸಿದ್ದೆ. ಡಿ ಡಿ ತೆಗೆದು ದುಡ್ಡು ಕಟ್ಟಿಬಿಟ್ರೆ ನಂದು ಪ್ರವೇಶದ ಪ್ರಕ್ರಿಯೆ ಮುಗಿಯೋ ಹಂತದಲ್ಲಿತ್ತು. ಏನು ಮಾಡಬೇಕು ಅನ್ನೋದು ತಿಳಿಲಿಲ್ಲ. ಕೆಲವು ಕಡೆ ಸಾಲ ತಗೊಳ್ಬೇಕು ಅಂತ ಸಹಿತ ಪ್ರಯತ್ನಗಳನ್ನು ನಡೆಸಿದೆ, ಆದರೆ ಎಲ್ಲೂ ಸಾಲ ಕೂಡ ಸಿಗಲಿಲ್ಲ. ಇನ್ನೇನು ಕೊನೆ ದಿನಾಂಕ ಹತ್ತಿರ ಬಂದಿತ್ತು, 2-3 ದಿನ ಇತ್ತು ಅಷ್ಟೇ. ಆವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಹೋಗಿ ನನ್ನ ಪತ್ನಿ ಎದುರಿಗೆ ಈ ವಿಷಯನ ಹೇಳಿಕೊಂಡೆ. ಆವಾಗ ನಮಗೆ ಒಂದು ದಾರಿ ಕಂಡಿತು. ಅದೇನಂತಂದರೆ, ಅವಳ ಹತ್ರ ಇದ್ದಂಥ ಬಂಗಾರದ ಓಲೆಗಳನ್ನು ಅಡ ಇಟ್ಟು ಆ ಹಣನ ತಂದು ಈ ಶುಲ್ಕ ಕಟ್ಟಬೇಕು ಅನ್ನುವಂಥದ್ದು. ನಾನು ಈ ವಿಷಯ ಹೇಳಿದಾಗ ಅವಳು ಹೇಳಿದ್ಲು, ಬಂಗಾರನ ಮತ್ತೆ ನಾವು ಯಾವಾಗಾದರೂ ತಗೊಳ್ಬೋದು ಅಥವಾ ಬಿಡಿಸ್ಕೋಬೋದು, ಆದರೆ ಈ ಸಂದರ್ಭ ಕೈ ತಪ್ಪು ಹೋಗ್ಬಿಟ್ರೆ ಮುಂದೆ ಮತ್ತೆ ಸಿಗ್ತದೋ ಇಲ್ವೋ, ಮತ್ತು ನಿಮಗೆ ಓದೋದಕ್ಕೆ ಅವಕಾಶ ಆಗ್ತದೋ ಇಲ್ವೋ, ಇವನ್ನ ಅಡ ಇಟ್ಟು ದುಡ್ಡು ತಂದು ಮೊದಲು ಶುಲ್ಕ ಕಟ್ಟಿಬಿಡಿ ಅಂತ ನನಗೆ ಹೇಳಿದರು. ಆವಾಗ ನಾನು ತುಂಬಾ ಭಾವುಕ ಆಗಿದೆ, ಕಣ್ಣುಗಳು ಒದ್ದೆಯಾಗಿದ್ದವು. ಯಾಕಂತಂದರೆ ಒಂದು ಕಡೆಗೆ ನಾನು MAನ ಓದಬೇಕಾಗಿದೆ, ಇನ್ನೊಂದು ಕಡೆಗೆ ಅವಳ ಚಿನ್ನದ ಓಲೆಗಳನ್ನು ಅಡ ಇಡಬೇಕಾಗಿದೆ. ಹಾಗಾಗಿ ಆ ಒಂದು ಸಂದರ್ಭ ನನ್ನ ತೀವ್ರವಾದಂಥ ಭಾವುಕತೆಗೆ ನೂಕಿತ್ತು. ಆದರೆ ನನಗೂ ಕೂಡ ಆ ದಾರಿಯನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಅದೇ ರೀತಿ ಆ ಚಿನ್ನದ ಓಲೆಗಳನ್ನು ಒಯ್ದು ಅಡ ಇಟ್ಟೆ. 4,000 ರೂಪಾಯಿ ಸಾಲನ ತೊಗೊಂಡು ಬಂದೆ. ಅದರಲ್ಲಿ 3,500 ರೂಪಾಯಿನ MA ಪ್ರವೇಶ ಶುಲ್ಕನ ಕಟ್ಟಿದೆ. ಹಣ ಕಟ್ಟಿದ ಮೇಲೆ ಪ್ರವೇಶ ಪ್ರಕ್ರಿಯೆ ಮುಗಿದು ನನಗೆ ಮುಂದಿನ ದಾರಿ ಸಿಕ್ತು. ನಾನು MA ಓದನ್ನು ಶುರು ಮಾಡಿದೆ. ಕೆಲವೇ ದಿನಗಳಲ್ಲಿ ವಿಶ್ವವಿದ್ಯಾಲಯ ಪೂರೈಸಿದ ಪುಸ್ತಕಗಳ ಅಧ್ಯಯನ ಆರಂಭವಾಯಿತು. ಆ ಪುಸ್ತಕಗಳ ಓದು ಅವರ ಅನುಭವಕ್ಕೆ ಹೊಸ ಬೆಳಕಿನ ಬಾಗಿಲು ತೆರೆಯಿತು. ಆದರೆ ಹೀಗೆ ಓದುತ್ತಾ ಕುಳಿತು ಪರೀಕ್ಷೆಗೆ ಸಿದ್ಧವಾಗುವ ಕಾಲ ಅವರ ಬದುಕಿನಲ್ಲಿ ಮೀರಿ ಹೋಗಿದ್ದರಿಂದ ಜೀವನ ನಿರ್ವಹಣೆಯ ದಾರಿಯ ಬಗ್ಗೆಯೂ ಯೋಚಿಸಬೇಕಾದ ಸಂದಿಗ್ಧತೆ ಇದ್ದೇ ಇತ್ತು. ಅದರ ಪ್ರಯತ್ನವು ನಿರಂತರವಾಗಿತ್ತು. 2007ರ ಆರಂಭದ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯವರು ಚಿತ್ರಕಲಾವಿದ ಹುದ್ದೆಗೆ ಅರ್ಜಿ ಆಹ್ವಾನಿಸಿದ್ದು ತಿಳಿದು ಅರ್ಜಿ ಸಲ್ಲಿಸಿದರು. ಒಂದು ದಿನ ಸಂದರ್ಶನಕ್ಕೆ ಹಾಜರಾಗುವಂತೆ ಪತ್ರವೂ ಬಂದಿತು. ಇರುವ ಒಂದು ಹುದ್ದೆಗಾಗಿ 10 ಜನರು ಸಂದರ್ಶನಕ್ಕೆ ಹಾಜರಾಗಿದ್ದರು. ಹಾಗಾಗಿ ಆ ಹುದ್ದೆ ಲಭಿಸದೆ ನಿರಾಸೆ ಮೂಡಿಸಿತು. ಆದರೆ ಕುಮಾರ ಬೇಂದ್ರೆ ಪ್ರಯತ್ನವನ್ನು ಅಲ್ಲಿಗೆ ನಿಲ್ಲಿಸಲಿಲ್ಲ. ತಮ್ಮ ಸ್ಥಿತಿಗತಿಯನ್ನು ವಿವರಿಸಿ ಆ ಹೊತ್ತಿಗಾಗಲೇ ಸಂಯುಕ್ತ ಕರ್ನಾಟಕದ ಸಾಪ್ತಾಹಿಕ ಸೌರಭದಲ್ಲಿ ಪ್ರಕಟವಾಗಿದ್ದ ತಮ್ಮ ಕಥೆಗಳ ಬಗ್ಗೆ ತಿಳಿಸಿ ತಮಗೆ ಯಾವುದಾದರೊಂದು ಹುದ್ದೆ ಒದಗಿಸಿ ಉದ್ಯೋಗ ನೀಡುವಂತೆ ಆಡಳಿತ ಮಂಡಳಿಗೆ ಮನವಿ ಪತ್ರ ಬರೆದರು. ಕೆಲವೇ ದಿನಗಳಲ್ಲಿ ಈ ಪ್ರಯತ್ನ ಫಲಿಸಿತು. ಈ ಕುರಿತು ಕಚೇರಿಗೆ ಬಂದು ಭೇಟಿಯಾಗುವಂತೆ ಪತ್ರ ಬಂದಿತು. ಆಗ ಲೋಕಶಿಕ್ಷಣ ಟ್ರಸ್ಟ್ನ ಜಂಟಿ ಕಾರ್ಯದರ್ಶಿಯಾಗಿದ್ದ AC ಗೋಪಾಲ್ ಅವರು ಕುಮಾರ್ ಬೇಂದ್ರೆ ಅವರ ಹಿನ್ನೆಲೆ ಅರಿತು ಪ್ರೂಫ್ ರೀಡರ್ ಹುದ್ದೆ ಮಂಜೂರು ಮಾಡಿ 3,500 ರೂಪಾಯಿ ಸಂಬಳ ನಿಗದಿಗೊಳಿಸಿ ಆದೇಶ ಪ್ರತಿ ನೀಡಿದರು. ಹುಟ್ಟಿ ಬೆಳೆದ ಊರಲ್ಲಿ ಸಂಯುಕ್ತ ಕರ್ನಾಟಕದಂತಹ ಬೃಹತ್ ಪತ್ರಿಕೆಯಲ್ಲಿ ಕೆಲಸ ಸಿಗುವುದು ಸಣ್ಣ ವಿಚಾರವಾಗಿರಲಿಲ್ಲ. ದಾಹದಿಂದ ಬಳಲಿದ್ದ ಪಕ್ಷಿಗೆ ಅದು ಸರೋವರ ಕಂಡಂತಹ ಸಂಭ್ರಮ ಹುಟ್ಟಿಸಿತು. 2007 ಮಾರ್ಚ್ 3ರಂದು ಕೆಲಸಕ್ಕೆ ಹಾಜರಾದರು. ಈ ಕಾಲದಲ್ಲಿ ಕುಟುಂಬ ನಿರ್ವಹಣೆಯ ಜವಾಬ್ದಾರಿಯೊಂದಿಗೆ ಓದುವುದರತ್ತಲೂ ಗಮನ ಕೇಂದ್ರೀಕರಿಸಿದರು. 8 ತಿಂಗಳು ಕಳೆಯುತ್ತಿದ್ದಂತೆ MA ಮೊದಲನೇ ವರ್ಷದ ಪರೀಕ್ಷೆ ಬಂದಿತು. ಧಾರವಾಡದ JSS ಮಹಾವಿದ್ಯಾಲಯದ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದು ಮುಗಿಸಿದರು. ಕೆಲವೇ ದಿನಗಳಲ್ಲಿ ಫಲಿತಾಂಶವೂ ಬಂದಿತು. ಆಸಕ್ತಿ ಮತ್ತು ಶ್ರದ್ಧೆಯ ಓದಿನ ಪರಿಣಾಮವಾಗಿ MA ಮೊದಲ ವರ್ಷ ತೇರ್ಗಡೆಯಾದರು. ಇದರ ಬಳಿಕ ಜೋಗವ್ವ ಕಾದಂಬರಿಯನ್ನು ಒಳ್ಳೆಯ ಪ್ರಕಾಶಕರಿಂದ ಪ್ರಕಟಿಸಬೇಕೆಂದು ಪ್ರಯತ್ನಿಸುತ್ತಿರುವಾಗ
ಒಂದೊಳ್ಳೆ ಅವಕಾಶ ಒದಗಿ ಬಂದಿತು. ಆ ಸಂದರ್ಭದಲ್ಲಿ ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಆಯೋಜಿಸಲಾಗಿದ್ದ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದ ಅಂಗವಾಗಿ ಉದಯೋನ್ಮುಖ ಲೇಖಕರ ಕಾದಂಬರಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯ ಸಂಚಾಲಕರು ಮೈಸೂರಿನ ಹರಿಹರೇಶ್ವರ ಅವರಾಗಿದ್ದರು. ಪತ್ರಿಕೆಯಲ್ಲಿ ಈ ಸ್ಪರ್ಧೆಯ ಪ್ರಕಟಣೆಯನ್ನು ಗಮನಿಸಿ ಈ ಅವಕಾಶ ಬಳಸಿಕೊಳ್ಳಬೇಕೆಂದು ಕಾದಂಬರಿಯ ಕರಡು ಪ್ರತಿಯನ್ನು ಸ್ಪರ್ಧೆಗೆ ಕಳುಹಿಸಿದರು. 2 ತಿಂಗಳಲ್ಲಿ ಸ್ಪರ್ಧೆಯ ಫಲಿತಾಂಶ ಪ್ರಕಟಗೊಂಡು ಬೇರೊಬ್ಬ ಲೇಖಕರ ಕಾದಂಬರಿ ಮೊದಲನೇ ಬಹುಮಾನಕ್ಕೆ ಆಯ್ಕೆಯಾಗಿತ್ತು. ಮೊದಲನೇ ಬಹುಮಾನಿತ ಕಾದಂಬರಿಯ ಲೇಖಕರನ್ನು ಅಮೆರಿಕದಲ್ಲಿ ಆಯೋಜಿಸಿದ್ದ ಅಕ್ಕ ಸಮ್ಮೇಳನಕ್ಕೆ ಕರೆದುಕೊಂಡು ಹೋಗುವ ಅವಕಾಶ ಒದಗಿಸಲಾಯಿತು. ಜೋಗವ್ವ ಕಾದಂಬರಿ ಸ್ವಲ್ಪ ಅಂತರದಲ್ಲಿ ಈ ಅವಕಾಶ ಕಳೆದುಕೊಂಡಿತ್ತಾದರೂ 2ನೇ ಸ್ಥಾನದಲ್ಲಿದ್ದು ಪ್ರಕಟಣೆಯ ಅರ್ಹತೆಯನ್ನು ಪಡೆದಿತ್ತು. ಕುಮಾರ ಬೇಂದ್ರೆಯವರಿಗೆ ಇದಕ್ಕಿಂತ ದೊಡ್ಡ ನಿರೀಕ್ಷೆ ಇರಲಿಲ್ಲ. ಹಾಗಾಗಿ ಅದು ದೊಡ್ಡ ಸಂಭ್ರಮ ತಂದಿತು. ಸ್ಪರ್ಧೆಯ ಸಂಚಾಲಕ ಹರಿಹರೇಶ್ವರ ಅವರು ಪತ್ರ ಬರೆದು ಕಾದಂಬರಿ ಪ್ರಕಟಿಸುವ ಕುರಿತು ಮಾಹಿತಿ ನೀಡಿ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದರು. ಮೈಸೂರಿನ ಸಂವಹನ ಪ್ರಕಾಶನ ಸಂಸ್ಥೆಯಿಂದ ಪುಸ್ತಕ ಮುದ್ರಣವಾಗಿ ಬಿಡುಗಡೆಗೆ ಸಿದ್ಧವಾಯಿತು. 2008ರ ಮಾರ್ಚ್ 8ರಂದು ಅಲ್ಲಿನ ಕಲಾಮಂದಿರದಲ್ಲಿ ಬಿಡುಗಡೆ ಕಾರ್ಯಕ್ರಮ ಆಯೋಜಿಸಿ ಕುಮಾರ ಬೇಂದ್ರೆ ಅವರನ್ನು ಆಹ್ವಾನಿಸಲಾಯಿತು. ಅವರು ಇದೊಂದು ದೊಡ್ಡ ಭಾಗ್ಯವೆಂದು ಆನಂದಪಟ್ಟು ಪತ್ನಿ ಮತ್ತು ಮಗುವಿನ ಸಮೇತ ಮೈಸೂರಿಗೆ ತೆರಳಿದರು. ಕಾದಂಬರಿ ಬಿಡುಗಡೆಗಾಗಿ ಆಯೋಜಿಸಿದ್ದ ಅದ್ದೂರಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಅಚ್ಚರಿ ಕಾದಿತ್ತು. ಅದೇನೆಂದರೆ ಆ ಕಾಲದ ಹೆಸರಾಂತ ಚಲನಚಿತ್ರ ನಿರ್ದೇಶಕರಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು. ಅವರು ಬರುವ ಮುನ್ನ ಈ ವಿಷಯ ಕೇಳಿಯೇ ಅಚ್ಚರಿ ಆನಂದದಿಂದ ಮೂಕ ವಿಸ್ಮಿತರಾಗಿದ್ದ ಕುಮಾರ ಬೇಂದ್ರೆ ಇನ್ನು ಅವರ ಮುಂದೆ ಏನು ಮಾತನಾಡುವುದು ಎಂದು ಯೋಚಿಸಿದ್ದರು. ಇದಕ್ಕೆ ಕಾರಣ ಅವರಲ್ಲಿದ್ದ ಸಿನಿಮಾ ಜಗತ್ತಿನ ಕುತೂಹಲ. ಇನ್ನು ಇಂತಹದೊಂದು ಅವಕಾಶ ತಾನಾಗಿಯೇ ಒದಗಿ ಬಂದರೆ ಇನ್ನೇನು. 2006ರ ಅಕ್ಕ ಸಮ್ಮೇಳನದ ಸಾಹಿತ್ಯ ವಿಭಾಗದ ಮುಖ್ಯಸ್ಥರಾಗಿದ್ದ ನಳಿನಿ ಮಯ್ಯ ಅವರು ಕಾದಂಬರಿಯನ್ನು ಲೋಕಾರ್ಪಣೆ ಮಾಡಿದರು. ಮೈಸೂರು ರಂಗಾಯಣದ ನಿವೃತ್ತ ಉಪನಿರ್ದೇಶಕ ಮಗು ಸದಾನಂದಯ್ಯ ಅಧ್ಯಕ್ಷತೆ ವಹಿಸಿದ್ದರು. ಸಂವಹನ ಪ್ರಕಾಶನ ಸಂಸ್ಥೆಯ DN ಲೋಕಪ್ಪ ಅವರು ಕುಮಾರ್ ಬೇಂದ್ರೆ ಅವರಿಗೆ 5,000 ರೂಪಾಯಿ ರಾಯಧನ ನೀಡಿ ಪುಸ್ತಕದ ಕೆಲವು ಗೌರವ ಪ್ರತಿಗಳನ್ನು ಹಸ್ತಾಂತರಿಸಿದರು. ಹರಿಹರೇಶ್ವರ ಮತ್ತು ಅವರ ಪತ್ನಿ ನಾಗಲಕ್ಷ್ಮಿ ಅವರು ಹಾಜರಿದ್ದರು. ಮಹಾರಾಜ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಚ ಸರ್ವಮಂಗಳ ಅವರು ಜೋಗವ್ವ ಕಾದಂಬರಿ ಕುರಿತು ಪರಿಚಯಾತ್ಮಕ ಮಾತುಗಳನ್ನಾಡಿ ಅದರ ಗುಣಾತ್ಮಕತೆಯನ್ನು ವಿವರಿಸಿದರು. ಈ ಕಾದಂಬರಿ ಚಲನಚಿತ್ರವಾಗಲು ಕೂಡ ಯೋಗ್ಯವಾದ ಕಥಾವಸ್ತುವನ್ನು ಹೊಂದಿದೆ ಎಂದು ವೇದಿಕೆಯಿಂದಲೇ ಹೇಳುವ ಮೂಲಕ ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಪ್ರೇರಣೆ ನೀಡಿದರು. ನಂತರ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾತನಾಡಿ ಅಕ್ಕ ಸಮ್ಮೇಳನದ ಅಂಗವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಉದ್ದೇಶವನ್ನು ಕೊಂಡಾಡಿದರು. ಇದರಲ್ಲಿ ಸ್ಪರ್ಧೆಯಲ್ಲಿ ಯಶಸ್ಸು ಪಡೆದು ಕಾದಂಬರಿ ಪ್ರಕಟಿಸಿದ ಕುಮಾರ ಬೇಂದ್ರೆ ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡಿ ಹಾರೈಸಿದರು. ಹೀಗೆ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡ ನಾಗತಿಹಳ್ಳಿ ಅವರು ಕುಮಾರ ಬೇಂದ್ರೆ ಅವರಿಗೆ ಪರಿಚಿತರಾದರು. ಈ ಸಮಾರಂಭ ಅವರ ಬದುಕಿನಲ್ಲಿಯೇ ಮರೆಯಲಾಗದ ಅವಿಸ್ಮರಣೀಯ ಸಂದರ್ಭವಾಗಿ ಉಳಿದುಕೊಂಡಿತು. ಈ ಹೊತ್ತಿಗಾಗಲೇ ಸಾಪ್ತಾಹಿಕ ಸೌರಭದಲ್ಲಿ ಅವರ ಅನೇಕ ಕಥೆಗಳು ಪ್ರಕಟವಾಗಿದ್ದವು. ಈ ಹಿನ್ನೆಲೆಯಲ್ಲಿ ಧಾರವಾಡ ಆಕಾಶವಾಣಿ ಕೇಂದ್ರದವರು ಆಹ್ವಾನಿಸಿ ಕಥಾವಿಹಾರ ಕಾರ್ಯಕ್ರಮದಲ್ಲಿ ಕಥಾವಾಚನಕ್ಕೆ ಅವಕಾಶ ನೀಡಿದರು. ಈ ಸಂದರ್ಭದಲ್ಲಿ ಅದೃಶ್ಯ ಲೋಕದ ಮಾಯೆ ಕಥೆಯನ್ನು ಅವರು ಪ್ರಸ್ತುತಪಡಿಸಿದರು. ಅಲ್ಲದೆ ಅದಾಗಲೇ ಪ್ರಕಟವಾಗಿದ್ದ 10 ಕಥೆಗಳನ್ನು ಸಂಕಲಿಸಿ ಪುಸ್ತಕವಾಗಿ ಪ್ರಕಟಣೆಗೆ ಸಿದ್ಧಗೊಳಿಸಿದಾಗ ಅದಕ್ಕೆ ಹೆಸರಾಂತ ಕಥೆಗಾರರಾದ ವಿವೇಕ್ ಶಾನ್ಭಾಗ್ ಅವರು ಮುನ್ನುಡಿ ಬರೆದು ಹಾರೈಸಿದರು. ಈ ಕೃತಿಯನ್ನು 2007ರ ಅಂತ್ಯದ ವೇಳೆಗೆ ಬೆಂಗಳೂರಿನ ಮೇಘಾ ಪಬ್ಲಿಕೇಶನ್ ಸಂಸ್ಥೆ ಪ್ರಕಟಿಸಿತು. ಕೆಲ ಕಾಲದ ನಂತರ ಹುಬ್ಬಳ್ಳಿಯ ಅನ್ವೇಷಣಾ ಸಾಹಿತ್ಯ ವೇದಿಕೆಯ ದಶಮಾನೋತ್ಸವದ ಅಂಗವಾಗಿ 27/4/2008ರಂದು ಆಯೋಜಿಸಲಾಗಿದ್ದ 10 ಪುಸ್ತಕಗಳ ಬಿಡುಗಡೆ ಸಮಾರಂಭದಲ್ಲಿ ಅದೃಶ್ಯ ಲೋಕದ ಮಾಯೆ ಕೃತಿ ಬಿಡುಗಡೆಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ, ಹಿರಿಯ ವಿಮರ್ಶಕರಾದ GS ಆಮೂರ್, ಕಾದಂಬರಿಕಾರ ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್, ಡಾಕ್ಟರ್ A ಮುರಿಯಪ್ಪ, ಡಾಕ್ಟರ್ MG ಹಿರೇಮಠ್, ಜಗದೀಶ್ ಮಂಗಳೂರ್ಮಠ್, ಆರೂರ್ ಲಕ್ಷ್ಮಣ್ ಶೇಟ್, H ದಂಡಪ್ಪ ಅವರಂತಹ ಹಿರಿಯರು ಪಾಲ್ಗೊಂಡಿದ್ದರು. ಕುಮಾರ ಬೇಂದ್ರೆ ಅವರ ಕಥೆಯೊಳಗೆ ನನಗೆ ಕಂಡದ್ದಂದ್ರೆ ಸಹಜವಾಗಿರ್ತಕ್ಕಂಥ ಒಂದು ಕುತೂಹಲದ ಕಣ್ಣು, ಬೆರಗು,
ಎದ್ರ ಬಗ್ಗೆ ಅಂತಂದ್ರೆ ಅವರು ಮೂಲತಃ ಹಳ್ಳಿಯಿಂದ ಬಂದು ಪಟ್ಟಣಕ್ಕೆ ಬಂದವರು. ಪಟ್ಟಣಕ್ಕೆ ಬಂದಾಗ ಆ ಹಳ್ಳಿಯ ಸ್ವಾಭಾವಿಕವಾದಂಥ ಜೀವನ ಸ್ಥಿತಿ, ಅಲ್ಲಿ ಜನರ ಮುಗ್ಧತೆ, ಸಹಜತೆ ಇವಕ್ಕೆ ಹೊರತಾಗಿರುವ ಒಂದು ವಾತಾವರಣ ನಗರದೊಳಗೆ ನಮ್ಗೆ ಕಾಣ್ತದೆ. ಅದನ್ನು ಕುತೂಹಲದಿಂದ ನೋಡಿದವರು. ಒಂಥರ ಪ್ರಶ್ನೆ, ಒಂಥರ ಹೀಗೇಕೆ, ಈ ಅಸಂಗತಿ ಏಕೆ ಅನ್ನುವಂಥ ಒಂದು ಮುಗ್ಧ ಪ್ರಶ್ನೆ ಕೂಡ ಅವ್ರ ಮನಸ್ಸಿನೊಳಗಿದ್ದದ್ದನ್ನು ಅವರ ಕಥೆಗಳಲ್ಲಿ ನಾವು ಕಾಣ್ತೀವಿ. ಈವರೆಗೆ ಅವರು ಸುಮಾರು ಒಂದು 50-60 ಕಥೆಗಳನ್ನು ಬರೆದಿದ್ದಾರೆ. ಅವಳೊಳಗೆ ಒಂದು 5-6 ಸಂಕಲನಗಳು ಕೂಡ ಅವು ಬಂದಿವೆ. ಅವುಗಳನ್ನು ನಾನು ಒಂದೊಂದೇ ಮೊದಲೇ ಓದ್ಕೋತ ಹೋದಾಗ ಈ ಕಥೆಗಾರ ಈ ಜೀವನದಲ್ಲಿ ಅಸಂಭವನೀಯವಾದದ್ದು ಸಂಭವನೀಯ ಆಗ್ತಾ ಇದೆಯಲ್ಲ, ಯಾವುದು ನಾವು ಸುಳ್ಳು ಅಥವಾ ತಪ್ಪು ಇದು ಆಗಬಾರ್ದಾಗಿತ್ತು ಅಂತ ಅನ್ಕೋತೀವಿ ಮುಗ್ಧವಾಗಿ, ಅದು ಆಗ್ತಾ ಇದೆಯಲ್ಲ, ಈ ಆಗೋದಕ್ಕೆ ಏನು ಕಾರಣ ಅನ್ನೋದರ ಒಂದು ವಿಶ್ಲೇಷಣೆ ಅವರ ಕಥೆಗಳಲ್ಲಿ ನನಗೆ ಕಾಣಿಸ್ತದೆ. ಅವರು ಮುಖ್ಯವಾಗಿ ಗಮನಿಸೋದು, ಅವರ ಪಾತ್ರಗಳಲ್ಲಿ ನಾವು ಗಮನಿಸೋದೇನೆಂದ್ರೆ ಮನುಷ್ಯನ ವರ್ತನೆಯ ವೈಚಿತ್ರ್ಯ, ವಿಲಕ್ಷಣತೆ ಅಂತಲೇ ಹೇಳ್ಬೋದು. ಆ ವಿಲಕ್ಷಣತೆಯನ್ನು ಬೆನ್ನು ಹತ್ತಿ ಅವರು ಆ ಪಾತ್ರಗಳ ಗುಟ್ಟುಗಳನ್ನು ಅಥವಾ ಪಾತ್ರಗಳ ಒಳಗಿನ ಅಂತರಂಗವನ್ನು ಹುಡುಕೋತ ಹೋಗ್ತಾರೆ. ಹುಡುಕೋತ ಹೋದಾಗೆ ಒಂದು ಸಣ್ಣ ಕತೆ ಅವರಿಂದ ಬಂದುಬಿಡ್ತದೆ. ಆ ಸಣ್ಣ ಕತೆ ಓದಿದಾಗ ಒಂದು ಜೀವನದ ಒಂದು ಭಾಗ, ಅದು ಯಾರೂ ಹೇಳಿರೋದಿಲ್ಲ, ಅದನ್ನು ಎಲ್ಲರಿಗೂ ಗೊತ್ತಿದ್ದರೂ ಹೇಳೋಂಗಿಲ್ಲ. ಹೇಳಿದರೂ ಇದನ್ನು ಹ್ಯಾಂಗೆ ಹೇಳಬೇಕು, ಯಾಕೆ ಹೇಳಬೇಕು ಅನ್ನೋಂಥ ಒಂದು ಪ್ರಶ್ನೆ ಇರ್ತಲ್ಲ. ಕತೆಗಾರಿಗೆ ಮಾತ್ರ ಆ ಪ್ರಶ್ನೆಯನ್ನು ಇಟ್ಟುಕೊಂಡೇ ಅವ ಜೀವನವನ್ನು ತೋರಿಸ್ಲಿಕ್ಕೆ ಹೋಗ್ತಾನೆ. ಕುಮಾರ ಬೇಂದ್ರೆ ಅವರ ಕಥೆಗಳಲ್ಲಿ ನನಗದು ಕಾಣಿಸ್ತು. ಒಂದು ವಿಶೇಷವಾಗಿರ್ತಕ್ಕಂಥ ದೃಷ್ಟಿಕೋನ ಮತ್ತು ಜೀವನವನ್ನು ತಾನಾಗಿ ನೋಡೋದು, ತನ್ನ ಕಣ್ಣಿನಿಂದ ನೋಡೋದು, ಅಂತ್ಯಕಂತ್ಯಗಳಲ್ಲ. ಇದು ನಾನು ನೋಡಿದ್ದಂದರೆ ಈ ವ್ಯಕ್ತಿಯ ಸಮಸ್ಯೆಯನ್ನು ನಾನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು, ಅಂಥದ್ದನ್ನು ಅವರು ಹಳ್ಳಿಯಿಂದ ಬಂದು ನಗರಕ್ಕೆ ಬಂದು ನಗರ ಜೀವನದ ವ್ಯಕ್ತಿಗಳನ್ನು ಕಾಣ್ತಾರೆ. ಸಂಯುಕ್ತ ಕರ್ನಾಟಕದ ಸಂಪಾದಕೀಯ ವಿಭಾಗದಲ್ಲಿ ಕೆಲ ಕಾಲ ಅನುಭವ ದೊರೆತ ಬಳಿಕ ಕುಮಾರ್ ಬೇಂದ್ರೆ ಅವರ ಸಾಹಿತ್ಯಿಕ ಆಸಕ್ತಿಯನ್ನು ಗಮನಿಸಿದ ಆಡಳಿತ ಅವರನ್ನು ಸಾಪ್ತಾಹಿಕ ಸೌರಭ ಪುರವಣಿ ಮತ್ತು ಕಸ್ತೂರಿ ಮಾಸಿಕ ವಿಭಾಗಕ್ಕೆ ವರ್ಗಾಯಿಸಿತು. ಅಲ್ಲಿ ಸಾಪ್ತಾಹಿಕ ಸೌರಭ ಪುರವಣಿಯ ಸಂಪಾದಕರಾಗಿದ್ದ ಮನೋಜ್ ಗೌಡ ಪಾಟೀಲ್ ಮತ್ತು ಕಸ್ತೂರಿ ಮಾಸಿಕದ ಸಂಪಾದಕರಾಗಿದ್ದ ಅರುಣ್ ನಾರಾಯಣ್ ಅವರೊಂದಿಗೆ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ಈ ಕಾಲಘಟ್ಟದಲ್ಲಿ ಕೂಡ ಹಲವು ಕಥೆಗಳು ಬಹುಮಾನಿತ ಕಥೆಗಳಾಗಿ ಪ್ರಕಟವಾದವು. ಅದರಲ್ಲಿ ಪ್ರಮುಖವಾಗಿ ಮುಂಬಯಿಯ ಕನ್ನಡ ಮಾಸಿಕ ಮೊಗವೀರ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಕಥಾಸ್ಪರ್ಧೆಯಲ್ಲಿ ಮುಡಿದ ಹೂವು ಮತ್ತೆ ಅರಳಿತು ಕತೆ ಬಹುಮಾನಿತ ಕಥೆಯಾಗಿ ಪ್ರಕಟವಾಯಿತು.